ಇವತ್ತು ಐತಿಹಾಸಿಕ ದಿನ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಬಿಬಿಎಂಪಿ ಇತ್ತಲ್ಲ, ಇದೀಗ ಗ್ರೇಟರ್ ಬೆಂಗಳೂರು ಆಗುವಂಥ ಸಂದರ್ಭ. ಹೀಗಾಗಿ ಇವತ್ತು ಬಿಬಿಎಂಪಿ ಅಧಿಕಾರ ಸ್ಥಾನಮಾನಗಳಿಗೆ ಕೊನೆ ಅಂತ ಕಾಣಿಸುತ್ತೆ. ನಾಳೆ ನೂತನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಯಾಗುತ್ತೆ. ಗ್ರೇಟರ್ ಬೆಂಗಳೂರು ಶುರುವಾಗುತ್ತೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಪ್ರಾಧಿಕಾರ ರಚನೆ ಆಗುತ್ತೆ. ಬಿಬಿಎಂಪಿ ಆಡಳಿತಾಧಿಕಾರಿಯೇ ಪ್ರಾಧಿಕಾರದ ಆಡಳಿತಾಧಿಕಾರಿ ಆಗ್ತಾರೆ. ಮುಖ್ಯ ಆಯುಕ್ತರೇ ಪ್ರಾಧಿಕಾರದ ಆಯುಕ್ತರಾಗಿ ಆಯ್ಕೆಯಾಗುವ ಸಾಧ್ಯತೆಗಳಿದ್ದಾವೆ. ಈ ಬಗ್ಗೆ ಇವತ್ತು ಸರ್ಕಾರದಿಂದ ಒಂದು ಅಧಿಕೃತ ಅಧಿಸೂಚನೆ ಹೊರಬೀಳುತ್ತೆ. ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಪಾಲಿಕೆಗಳ ವಿಂಗಡಣೆ ಆಗುತ್ತೆ. 3 ಇಲ್ಲವೇ 5 ಪಾಲಿಕೆಗಳು ಅಸ್ತಿತ್ವಕ್ಕೆ ಬರುತ್ತೆ. ಈಗಿರುವಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆಯಲ್ಲ, ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಉಳಿಯೋದಿಲ್ಲ. ಬದಲಾಗಿ ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟನ್ನು ಇಲ್ಲಿ ಅಳವಡಿಸಲಾಗುತ್ತೆ. ಪಾಲಿಕೆಯನ್ನು ವಿಭಜನೆ ಮಾಡಲಾಗುತ್ತೆ. 3 ಅಥವಾ 5 ಪಾಲಿಕೆಗಳಾಗಿ ವಿಂಗಡಣೆ ಆಗುತ್ತೆ. ಪ್ರತ್ಯೇಕವಾದಂಥ ಆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದೆಯಲ್ಲ, ಅದಕ್ಕೆ ಪ್ರತ್ಯೇಕವಾಗಿ ಚುನಾವಣೆ ನಡೆಯುತ್ತೆ. ಪ್ರತ್ಯೇಕವಾದ ಆಯುಕ್ತರಿರ್ತಾರೆ, ಪ್ರತ್ಯೇಕವಾದ ಅಧ್ಯಕ್ಷರಿರ್ತಾರೆ, ಹೀಗೆಲ್ಲ ಆಗುತ್ತೆ. ಹೀಗಾಗಿ ಇವತ್ತು ಬಿಬಿಎಂಪಿಗೆ ಕೊನೆಯ ದಿನ, ಅಧಿಕಾರದ ಕೊನೆಯ ದಿನ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ ಮೂಲಕ ಎಲ್ಲೊಂದು ಕಡೆ ವಿಭಜನೆಗೆ ಮುಂದಾಗ್ತಾ ಇದೆ ಅನ್ನುವ ಆರೋಪವನ್ನು ಸರ್ಕಾರ ಎದುರಿಸಬೇಕಾಗಿತ್ತು. ಇದೀಗ ಯಾವ ರೀತಿ ರಚನೆ ಇರುತ್ತೆ, ಜೊತೆಗೆ ಇವತ್ತು ಕೊನೆ ಅಂತ ಹೇಳಿದರೆ ನಾಳೆಯಿಂದ ಏನಾಗುತ್ತೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಗಣೇಶ್, ಖಂಡಿತವಾಗಲೂ ದಶರಥ್, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2004ರಲ್ಲಿ ಅಸ್ತಿತ್ವಕ್ಕೆ ಬಂತು. ಮುಖ್ಯವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಅದಾದಮೇಲೆ ಬೆಂಗಳೂರಿನ ವಲಯ ಜಾಸ್ತಿಗಳಾಗಿತ್ತು. ಸಾಕಷ್ಟು ವ್ಯಾಪ್ತಿ ವಿಸ್ತೀರ್ಣ ಕೂಡ ಹೆಚ್ಚಾಯಿತು. ಯಾಕೆಂದರೆ 8,000 ಕಿಲೋಮೀಟರ್ ವ್ಯಾಪ್ತಿ ಇರುವಂತಹ ಒಂದು ಬಿಬಿಎಂಪಿ. ಹಾಗಾಗಿ ಅಲ್ಲಿ 8 ವಲಯಗಳನ್ನು ಕೂಡ ಮಾಡಲಾಯಿತು. ಆದರೆ ಮೂಲಭೂತ ಸಮಸ್ಯೆಗಳು, ಮೂಲಭೂತ ಕಾರ್ಯಕ್ರಮಗಳು, ಸೌಕರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನೋಂಥ ಆರೋಪ ಬಂತು. ಯಾಕೆಂದರೆ ಪುರಪಿತೃಗಳು ಅಂದರೆ ಪಾಲಿಕೆ ಕೌನ್ಸಿಲರ್ಗಳ ಕಾರ್ಯವ್ಯಾಪ್ತಿ ಸ್ಥೀಮಿತವಾಗಿದೆ. ಒಂದು ವಾರ್ಡ್ಗಳಿಗೆ ಅನುದಾನ ಹಂಚಿಕೆ ಹಾಗೂ ವಿತರಣೆ ಕಾರ್ಯದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗ್ತದೆ. ಜನಸಾಮಾನ್ಯರಿಗೆ ರಸ್ತೆ, ನೀರು ಹಾಗೂ ಏನು ವಿದ್ಯುತ್ ಸಂಪರ್ಕ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಏನು ಸಿಗಬೇಕು ಸಮರ್ಪಕವಾಗಿ ಸಿಗ್ತಾ ಇಲ್ಲ ಅನ್ನುವಂತಹ ದೂರುಗಳು, ಆರೋಪಗಳು ಸಾಕಷ್ಟು ಕೇಳಿಬಂತು. ಸರಿಸುಮಾರು ಬಿಬಿಎಂಪಿಯಲ್ಲಿ 10,000 ಕೋಟಿ ಅಷ್ಟು ಹೆಚ್ಚು ಮೊತ್ತದ ಬಜೆಟ್ ಕೂಡ ಅನುಮೋದನೆ ಆಗುತ್ತೆ. ಇದೊಂದು ರೀತಿಯಲ್ಲಿ ಸರ್ಕಾರ ಸ್ವಾಮ್ಯದಾದರೂ ಕೂಡ ಇದೊಂದು ಏಕಪಕ್ಷೀಯ ಆಡಳಿತವನ್ನು ನಡೆಸುತ್ತೆ. ಆದರೆ ಸಮರ್ಪಕವಾಗಿ ಜನರಿಗೆ ಅನುದಾನಗಳನ್ನು ಹಂಚಿಕೆ ಆಗುವಂಥದ್ದು ತಲುಪುವಂಥ ಪ್ರಕ್ರಿಯೆ ಆಗಲಿಲ್ಲ ಅನ್ನುವಂತಹ ಆರೋಪ ಸಾರ್ವಜನಿಕರಿಂದ ಬರ್ತಾ ಇತ್ತು. ಹಾಗೆಯೇ ಬೆಂಗಳೂರು ಬೆಳೀತಾ ಇದ್ದಂತೆ ಬೆಂಗಳೂರಿನ ಔಟರ್ಸ್ ಏನಿರ್ತದೆ ಅಥವಾ ಬೆಂಗಳೂರಿನ ವ್ಯಾಪ್ತಿ ಏನಿದೆ ಅದು ವಿಸ್ತರಣೆ ಆಗ್ತಾ ಇದೆ, ಹಿಗ್ತಾ ಇದೆ. ಹಾಗಾಗಿ 8 ವಲಯಗಳಲ್ಲಿ ಕಾರ್ಯನಿರ್ವಹಣೆ ಕಷ್ಟ ಅನ್ನುವಂತಹ ಒಂದಿಷ್ಟು ಏನು ವರದಿಗಳು ಹಾಗೆಯೇ ಸಮೀಕ್ಷೆಗಳು ಬಂತು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ಯಾವ್ಯಾವ ರೀತಿ ಬಿಬಿಎಂಪಿ ರೂಪರೇಷೆ ಇರಬೇಕು, ಹಾಗೆ ಇಲ್ಲಿನ ಜನಸಂಖ್ಯೆ ಅನುಗುಣವಾಗಿ ಇದರ ವ್ಯಾಪ್ತಿ ವಿಸ್ತೀರ್ಣವನ್ನು ಹೇಗೆ ಬದಲಾಯಿಸುವ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಮೀಕ್ಷೆ ನಡೆಸಿ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತು. 2011ರ ಜನಗಣತಿ ಆಧಾರದ ಮೇಲೆ ಅಥವಾ ಜನಸಂಖ್ಯೆ ಆಧಾರದ ಮೇಲೆ ಒಂದು ರೀತಿಯಲ್ಲಿ ಬಿಬಿಎಂಪಿಯನ್ನು 3 ಅಥವಾ 5 ವಿಭಾಗಗಳಾಗಿ ವಿಂಗಡಿಸಬೇಕು ಅನ್ನೋದಂದ್ರೆ ಈ ಸಂಬಂಧಪಟ್ಟಾಗ ಬಿಬಿಎಂಪಿ ಹೊರತಾಗಿ ಇದನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಬೇಕು ಅನ್ನುವಂತಹ ವರದಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿತ್ತು. ಸರ್ಕಾರ ಕೂಡ ಈಗ ಅದನ್ನು ಒಂದು ರೀತಿಯಲ್ಲಿ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಅನುಮೋದನೆಯನ್ನು ಕೂಡ ನೀಡಿರುವಂಥದ್ದು. ಹಾಗಾಗಿ ಇವತ್ತು ಬಿಬಿಎಂಪಿಯ ವ್ಯಾಪ್ತಿ ಏನಿದೆ ಅದು ಇವತ್ತಿಗೆ ಕೊನೆ ಆಗುತ್ತೆ. 15ನೇ ತಾರೀಕು ಅಂತಂದ್ರೆ ನಾಳೆಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇರಲ್ಲ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರುತ್ತೆ. ಮುಖ್ಯ ಆಡಳಿತಾಧಿಕಾರಿಯಾಗಿ ಈಗಾಗಲೇ ಅಡ್ಮಿನಿಸ್ಟ್ರೇಟರ್ ಏನಿರ್ತಾರೆ ಅವರೇ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಹಾಗೇನೆ ಈಗ ಮುಖ್ಯ ಆಯುಕ್ತರಾಗಿ ಏನು ಕಾರ್ಯನಿರ್ವಹಣೆ ಮಾಡ್ತಾರೆ ಅವರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಮಿಷನರ್ ಆಗಿ ಕಾರ್ಯವ್ಯಾಪ್ತಿ ಮಾಡ್ತಾರೆ. ಆದರೆ ಕೆಳಗಿನ ಅವಧಿಯಲ್ಲಿ ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇನ್ನೂ ಕೂಡ ಸಾಕಷ್ಟು ಮಾಹಿತಿಗಳು ಬರಬೇಕಾಗಿದೆ. ಆಡಳಿತ ವೈಖರಿ ಹೇಗಿರುತ್ತೆ ಅನ್ನೋದು ಕೂಡ ವಿಭಜನೆ ಆದ ಮೇಲೆ ಆ ಪ್ರಕ್ರಿಯೆ ಆಗುವಂಥದ್ದು. ಈಗ ಆರಂಭಿಕ ಹಂತದಲ್ಲಿ, ಈಗ ಮೊದಲನೇ ಹಂತದಲ್ಲಿ ನಾಳೆಯಿಂದ ಅಸ್ತಿತ್ವಕ್ಕೆ ಬರುವಂಥದ್ದು ಅಧಿಕಾರಿಗಳ ಕಾರ್ಯವ್ಯಾಪ್ತಿ ಬಗ್ಗೆ ಈಗಾಗಲೇ ಅಸ್ತಿತ್ವಕ್ಕೆ ಬರುವಂಥದ್ದು. ಮೊದಲು 198 ವಾರ್ಡ್ ಬಿಬಿಎಂಪಿ ಇತ್ತು, ಈಗ 225 ವಾರ್ಡನ್ನು ವಿಸ್ತರಣೆ ಮಾಡಿ
ಮಾಡಿರುವಂಥದ್ದು. ಹಾಗಾಗಿ ಬೆಂಗಳೂರಿನ ವ್ಯಾಪ್ತಿ ಹಿಗ್ಗುತ್ತೆ, ಹೊರವಲಯಗಳು ಕೂಡ ಸೇರ್ಪಡೆಗೊಳ್ಳುತ್ತೆ. ಅದರಲ್ಲೂ ಮುಖ್ಯವಾಗಿ ಮಹದೇವಪುರ ಎಲೆಕ್ಟ್ರಾನಿಕ್ ಸಿಟಿ, ಈ ಕಡೆ ಬಿಡದಿ, ಹಾಗೇನೆ ಮಾಗಡಿ ರಸ್ತೆ, ಹಾಗೆ ಕನಕಪುರದವರೆಗೂ ಕೂಡ ವಿಸ್ತರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರ್ಕಾರ ಸ್ಪಷ್ಟಪಡಿಸಬೇಕಾಗತ್ತೆ. ಈಗ ಆರಂಭದಲ್ಲಿ ಅಧಿಕಾರ ವ್ಯಾಪ್ತಿ ಹಂಚಿಕೆ ಆಗುತ್ತೆ, ಯಾವ್ಯಾವ ಅಧಿಕಾರಗಳನ್ನ ವಹಿಸ್ಕೊಳ್ಬೇಕು ಅನ್ನೋ ಬಗ್ಗೆ ನಾಳೆಯಿಂದ ಗೊತ್ತಾಗಲಿದೆ. ಅದರ ಹೊರತಾಗಿ ನಂತರ ಮುಂದಿನ ದಿನಗಳಲ್ಲಿ ಕೌನ್ಸಿಲರ್ಗಳನ್ನು ನೇಮಕ ಮಾಡಬೇಕಾ ಅಥವಾ ಯಾವ್ಯಾವ ರೀತಿ ವಲಯಗಳಲ್ಲಿ ಯಾವ ರೀತಿ ಕಾರ್ಯವ್ಯಾಪ್ತಿ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಯುವಂಥದ್ದು. ದಶರಥ್, ಇದರ ಜೊತೆಗೆ ಸರ್ಕಾರಕ್ಕೆ ಬಹಳ ದೊಡ್ಡ ವಿರೋಧ ಅಂತ ಹೇಳಿದ್ರೆ ಬೆಂಗಳೂರು ಅನ್ನೋದಕ್ಕೆ ಒಂದು ಇತಿಹಾಸ ಇದೆ. ಬೆಂಗಳೂರು ವಿಭಜನೆ ಮಾಡಬೇಡಿ, ಅದರ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಲಾಭ ನಷ್ಟದ ವಿಚಾರದಲ್ಲಿ ಸರ್ಕಾರಕ್ಕೆ ಬರುವಂಥದ್ದು ಯಾವ ರೀತಿ ಅನ್ನಿಸ್ಕೊಳ್ಬೇಕಾಗತ್ತೆ? ಯಾಕಂದರೆ ಬೆಂಗಳೂರು ವಿಭಜನೆ ಮಾಡಿದಂಥ ಖ್ಯಾತಿ ಅಥವಾ ಅಪಖ್ಯಾತಿ ಈ ಸರ್ಕಾರ ಗುರಿಯಾಗುತ್ತಾ ಒಂದು ವೇಳೆ ಸರಿಯಾಗಿ ಎಕ್ಸಿಕ್ಯೂಟ್ ಆಗದೆ ಹೋದರೆ? ಖಂಡಿತವಾಗಲೂ ದಶರಥ್, ಕೆಂಪೇಗೌಡ ಕಟ್ಟಿದ ನಾಡು, ಕೆಂಪೇಗೌಡರ ನಾಡು ಅನ್ನುವಂಥ ಕರೆಸ್ಕೊಳ್ಳುವಂಥದ್ದು. ಹಾಗಾಗಿ BBMP ಅನ್ನೋ ಒಂದು ರೀತಿಯಲ್ಲಿ ಟ್ರೇಡ್ ಮಾರ್ಕ್ ಅಂತಂದರೆ ಬೆಂಗಳೂರಿನ ಅಸ್ತಿತ್ವಕ್ಕೆ ತಂದಂಥವ್ರು ಕೆಂಪೇಗೌಡರು ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಅಪಖ್ಯಾತಿ ತರುವಂಥದ್ದು. ಎಲ್ಲೋ ಒಂದು ರೀತಿಯಲ್ಲಿ ಬೆಂಗಳೂರಿನ ವ್ಯಾಪ್ತಿಯನ್ನು ಹೊರವಲಯಗಳಲ್ಲಿ ನಗರ ಪಾಲಿಕೆಗಳಲ್ಲಿರುವಂತಹ ಪ್ರದೇಶಗಳನ್ನು BBMPಗೆ ಸೇರ್ಪಡೆ ಮಾಡಿ ಮತ್ತಷ್ಟು ಒಂದು ರೀತಿಯಲ್ಲಿ ಕಾರ್ಯವ್ಯಾಪ್ತಿಯನ್ನು ಹಿಗ್ಗಿಸಿ ಮತ್ತಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ ಸರ್ಕಾರ ಅನ್ನುವಂಥ ಆರೋಪ ಕೂಡ ಇದೆ. ಸಾರ್ವಜನಿಕವಾಗಿ ಹಾಗೇನು ಅದರ ಹೊರತಾಗಿ ರಾಜಕೀಯವಾಗಿ ಒಂದು ರೀತಿಯಲ್ಲಿ ಇದು ರಾಜ್ಯ ಆಡಳಿತ ಸರ್ಕಾರಕ್ಕೆ ದೊಡ್ಡ ಸವಾಲೇ ಆಗುತ್ತೆ. ಯಾಕೆಂದರೆ 198 ವಾರ್ಡ್ಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಹಿಂದಿನ ಸರ್ಕಾರಗಳಿಗೆ ಸಮಸ್ಯೆ ಆಗ್ತಾ ಇತ್ತು. ಇಲ್ಲಿ ಸರಿಯಾಗಿ ಒಂದು ರೀತಿಯಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಗುವಂಥದ್ದು, ಅದರ ತಕ್ಕಂತಹ ಒಂದಷ್ಟು ಅನುದಾನಗಳು ಪಾಲಿಕೆ ವ್ಯಾಪ್ತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ 10,000 ಕೋಟಿ ಬಜೆಟನ್ನು ಪಾಲಿಕೆ ಮಂಡನೆ ಮಾಡಿದ್ರು ಕೂಡ ಕೇವಲ ಸರ್ಕಾರದಿಂದ ಅಥವಾ ಅವರಿಗೆ ಅಂದರೆ BBMPಗೆ ಕಲೆಕ್ಷನ್ ಆಗುವಂಥದ್ದು 2,500 ಇಂದ 3,000 4,000 ಕೋಟಿ ತೆರಿಗೆ ಆಗ್ತಿತ್ತು. ಆದರೆ ಉಳಿದ ಅನುದಾನ ಹಣವನ್ನು ರಾಜ್ಯ ಸರ್ಕಾರವನ್ನೇ ಅವಲಂಬಿಸುವಂತಹ ಪರಿಸ್ಥಿತಿಯಲ್ಲಿ BBMP ಇತ್ತು. ಹಾಗಾಗಿ ಅದನ್ನೇ ನಿರ್ವಹಣೆ ಮಾಡಲಿಕ್ಕೆ ಆದಂತಹ ವ್ಯವಸ್ಥೆಯಲ್ಲಿ ಈಗ ನಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಲಿಕ್ಕೆ ಹೊರಡ್ತಾ ಇದ್ದೀವಿ. ಉದಾಹರಣೆಗೆ ಈಗ ಮಳೆ ಬಂತಂದರೆ ಅದಕ್ಕೆ ಮೂಲಭೂತವಾಗಿ ಏನು ಪ್ರವಾಹಗಳಾಗ್ತವೆ, ಫ್ಲಡ್ಗಳಾಗ್ತವೆ, ಮರಗಳ ಬೀಳುವಂಥದ್ದು ಅಥವಾ ದರಶಾಹಿಗಳಾಗುವಂಥ ಪ್ರಕ್ರಿಯೆ ಆಗ್ತದೆ. ಅದನ್ನು ಇನ್ನೂ ಕೂಡ ಶಾಶ್ವತವಾಗಿ ಪರಿಹಾರವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ರಸ್ತೆ ಗುಂಡಿಗಳನ್ನು ಅಂತಂದರೆ ಕಳಪೆ ಕಾಮಗಾರಿಗಳಾಗುವಂಥದ್ದು, ಮಳೆ ಬಂದಂಥ ಸಂದರ್ಭದಲ್ಲಿ ಹಾಕಿದಂಥ ಹೊಸ ಟಾರ್ಗಳು ಹಾಕಿದಂಥ ರಸ್ತೆಗಳಲ್ಲಿ ಗುಂಡಿಗಳಾಗುವಂಥ ಪ್ರಕ್ರಿಯೆಗಳಾಗ್ತಾ ಇದೆ. ಈ ರೀತಿಯಲ್ಲಿ ತಳಮಟ್ಟದಲ್ಲಿ BBMPಯಲ್ಲಿ ಭ್ರಷ್ಟಾಚಾರ ಅಡಗಿದ್ದು, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆಗದೇ ಇರುವಂಥ ಸರ್ಕಾರ ಈಗ ಮತ್ತಷ್ಟು ವ್ಯಾಪ್ತಿಯನ್ನು ಹಿಗ್ಗಿಸಿ ಮತ್ತಷ್ಟು ಸಮಸ್ಯೆಯನ್ನು ಎದುರಾಕೊಳ್ಳುವಂತಹ ಭೀತಿ ಕೂಡ ಇರುವಂಥದ್ದು. ಸಹಜವಾಗಿ ಇದನ್ನು ವಿಪಕ್ಷ BJP ಕೂಡ ಒಂದು ರೀತಿಯಲ್ಲಿ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕೆಂದರೆ ಇದು ಕೆಂಪೇಗೌಡರು ಕಟ್ಟಿದಂಥ ನಾಡು, ನಾವು BBMPಯನ್ನೇ ಒಂದು ರೀತಿಯಲ್ಲಿ ಸಾಕಷ್ಟು ಸೌಲಭ್ಯಗಳು ಕೊಡುವಂಥದ್ದು, ಅನುದಾನವನ್ನು ಕೊಡುವಂಥದ್ದು. BBMP ಎಲೆಕ್ಷನ್ ಅನ್ನು ಮಾಡಿ ಕೌನ್ಸಿಲರ್ಗಳ ನೇಮಕವನ್ನು ಮಾಡಿದ್ರೆ ಆಡಳಿತದಲ್ಲಿ ಚುರುಕನ್ನು ಮೂಡಿಸಬಹುದಿತ್ತು. ಆದರೆ ಮತ್ತಷ್ಟು ನಾವು ಹೊಸ ಪ್ರದೇಶಗಳನ್ನು ಅಳವಡಿಸ್ಕೊಂಡು ಅಥವಾ ವ್ಯಾಪ್ತಿಯನ್ನು ಹಿಗ್ಗಿಸ್ಕೊಂಡು ಹೊಸ ಪ್ರದೇಶಗಳನ್ನು BBMP ವ್ಯಾಪ್ತಿಗೆ ಸೇರಿಸಿ ಮೂಲಭೂತ ಸೌಕರ್ಯ ನೀಡಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು. ಈಗಾಗಲೇ 110 ಹಳ್ಳಿಗೆ ನೀರನ್ನು ಸಂಪರ್ಕಿಸುವ ವ್ಯವಸ್ಥೆ ಕೂಡ ಇನ್ನೂ ಕೂಡ ಆಗಲಿಲ್ಲ. ಈಗಾಗಲೇ ಅದು 110 ಹಳ್ಳಿಗಳ ಸೇರ್ಪಡೆ ಆಗಿ ಸುಮಾರು 5 ರಿಂದ 6 ವರ್ಷಗಳು ಕಳೀತಾ ಇದೆ. ಆದರೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ನೀರಿನ ಸಂಪರ್ಕವನ್ನು ಕಲ್ಪಿಸುವಂಥದ್ದು, ಅಲ್ಲಿ ಕಸ ನಿರ್ವಹಣೆ ಮಾಡುವಂಥದ್ದು ಅದ್ಯಾವುದು ಕೂಡ ಇನ್ನೂ ಕೂಡ ಸಮರ್ಪಕವಾಗಿ ಆಗ್ತಾ ಇಲ್ಲ. ಹೀಗಾಗಿ ಒಂದಿಷ್ಟು ಮೂಲಭೂತ ಸಮಸ್ಯೆಗಳನ್ನು ಎದುರಿಟ್ಕೊಂಡು ಮುಂದಿಟ್ಕೊಂಡೆ ಸರ್ಕಾರ ವಿರುದ್ಧ ರಾಜಕೀಯವಾಗಿ ಲಾಭವನ್ನು ಪಡ್ಕೊಳ್ಳಿಕ್ಕೆ BJP ಕೂಡ ಮುಂದಾಗ್ತಾ ಇರೋದು. ಸಹಜವಾಗಿ ಇದು ಯಾವ ರೀತಿ ಒಂದು ಕಾರ್ಯರೂಪಕ್ಕೆ ಬರುತ್ತೆ, ಅನುಷ್ಠಾನಕ್ಕೆ ಬರುತ್ತೆ. ಯಾಕೆಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ಇರುವಂಥದ್ದು, ಪರ ಮತ್ತು ವಿರೋಧದ ಪ್ರತಿಕ್ರಿಯೆಗಳು ಕೂಡ ಈಗಾಗಲೇ ಜನಸಾಮಾನ್ಯರು ಇರುವಂಥದ್ದು. ಹಾಗಾಗಿ ಇಲ್ಲಿನ ತಜ್ಞರು ಹೇಳೋ ಪ್ರಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೇಕು ಅಂತ ಹೇಳುತ್ತೆ. ಆದರೆ ಕೆಲವರು ನಿವಾಸಿಗರು ಏನು ಹೇಳ್ತಾರೆ, ಹೃದಯ ಭಾಗದಲ್ಲಿ ಹೊರತಾಗಿ ಹೊರವಲಯಗಳಲ್ಲಿ ನಮಗೆ ಸಮಸ್ಯೆಗಳಾಗ್ತವೆ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಗ್ರೇಟರ್ ಬೆಂಗಳೂರು ಬಂದರೆ ಮತ್ತಷ್ಟು ನಮಗೆ ಮೂಲಭೂತ ಸಮಸ್ಯೆಗಳು ಮರೀಚಿಕೆ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಆರೋಪ ಹೊರವಲಯಗಳಿಂದಲೂ ಕೂಡ ಬರ್ತಾ ಇದೆ. ಹಾಗಾಗಿ ಪರ ಮತ್ತು ವಿರೋಧ ಚರ್ಚೆ